ನಾನೇನಾದ್ರೂ ನಿನ್ನನ್ನ ಎಷ್ಟು ವರ್ಷಗಳಾದ್ಮೇಲೆ ನೀನ್ ಸಕ್ಸಸ್ ಆಗ್ತೀಯಾ ಅಂತ ಕೇಳಿದ್ರೆ ಆ ಪ್ರಶ್ನೆಗೆ ನಿನ್ನ ಉತ್ತರ ಏನೋ 1 ವರ್ಷ 2 ವರ್ಷ 5 ವರ್ಷ ಇಲ್ಲ 10 ವರ್ಷ. ನಿಜ ಹೇಳ್ಬೇಕಂದ್ರೆ ಈ ಪ್ರಶ್ನೆಗೆ ನಿನ್ನ ಹತ್ರ ಎಕ್ಸಾಕ್ಟ್ ಆನ್ಸರ್ ಇಲ್ಲ. ನೀನ್ ಕೊಡೋ ಉತ್ತರದ ನಂತರ ಖಂಡಿತವಾಗ್ಲೂ ಅಷ್ಟು ಟೈಮಲ್ಲಿ ನೀನ್ ಸಕ್ಸಸ್ ಆಗ್ತೀಯಾ? ತುಂಬಾ ಜನರ ಪ್ರಶ್ನೆ, ನನ್ಗೆ ಗುರಿ ಇದೆ ಆದ್ರೆ ಅದನ್ನ ಮುಟ್ಟೋ ದಾರಿಯನ್ನ ತೋರ್ಸೋರಿಲ್ಲ ಅಂತ. ಓದೋಕೆ ಮನಸ್ಸಿರಲ್ಲ, ಮನಸ್ಸಲ್ಲಿ ಏನೇನೋ ಆಲೋಚನೆಗಳು, ಅಸ್ಲಿಗೆ ಏನ್ ಮಾಡೋದು ಅನ್ನೋ ಪ್ರಶ್ನೆ. ನಾನೇನಾದ್ರೂ ನಿನ್ಗೆ ನೀನ್ ಎಲ್ಲಿದೆಯೋ ಅಲ್ಲಿಂದ ಕರೆಕ್ಟ್ ಆಗಿ 5 ಕಿಲೋಮೀಟರ್ ದೂರದಲ್ಲಿ ನಿನ್ನ ಡ್ರೀಮ್ ಇದೆ, ನೀನ್ ಏನನ್ನ ಡಿಸರ್ವ್ ಮಾಡ್ತೀಯೋ ಅದು ಆ 5 ಕಿಲೋಮೀಟರ್ ದೂರದಲ್ಲಿದೆ, ನೀನ್ ಇಷ್ಟ ಪಡೋದು ಅಲ್ಲಿದೆ. ಆದ್ರೆ ನೀನ್ ಓಡೋಗಿನೇ ಅದನ್ನ ತಗೊಳ್ಬೇಕು ಅಂದ್ರೆ ಏನ್ ಮಾಡ್ತೀಯಾ? ಖಂಡಿತವಾಗ್ಲೂ ನೀನ್ ನಿನ್ನ ಶಕ್ತಿಯೆಲ್ಲ ಬಳಸಿ ಓಡ್ತೀಯಾ? ರೋಡ್ ಸರಿ ಇದೆಯಾ ಇಲ್ವಾ, ಕಲ್ಲು ಮುಳ್ಳಿದ್ಯಾ ಯೋಚ್ಸಲ್ಲ, ನೀನ್ ನಿಲ್ಲಲ್ಲ. ಯಾಕಂದ್ರೆ ನಿನ್ನ ಮನಸ್ಸಲ್ಲಿ ಒಂದು ರೀಸನ್ ಇದೆ. ನಿನಗ್ ಗೊತ್ತು, ನಾನು 5 ಕಿಲೋಮೀಟರ್ ಓಡಿದ್ರೆ ನನಗೋಸ್ಕರ ಒಂದು ಸ್ಪೆಷಲ್ ಥಿಂಗ್, ನಾನು ಇಷ್ಟ ಪಡೋದು ಎಂತದೇ ಸಂದರ್ಭದಲ್ಲೂ ನನಗ್ ಬೇಕೇ ಬೇಕು ಅನ್ನೋ ವಿಚಾರ ಅಲ್ಲಿದೆ ಅಂತ ನಿನಗ್ ಗೊತ್ತು. ಆಗಿದ್ದಾಗ ನೀನ್ ನಿಲ್ತೀಯಾ? ನೀನ್ ಬಿದ್ರು ಎದ್ದು ಓಡ್ತೀಯಾ? ಗುರಿ ಮುಟ್ಟೋಕೆ ಪ್ರಯತ್ನ ಪಡ್ತಾನೆ ಇರ್ತೀಯಾ? ಅಲ್ಲೋಗಿ ಮುಟ್ಟೋವರೆಗೂ ನೀನ್ ನಿಲ್ಲಲ್ಲ. ಈ ಲೈಫ್ ಕೂಡ ಅದೇ ರೀತಿ. ನಿನ್ನ ವಿಷನ್ ಕ್ಲಿಯರ್ ಇಲ್ಲ, ಮನಸ್ಸು ಏನನ್ನ ಕೋರ್ತಿದೆ ಅಂತ ಗೊತ್ತಿಲ್ಲ, ಮನಸ್ಸಲ್ಲಿ ಕನಸಿಗೋಸ್ಕರ ಛಲ ಇಲ್ಲ ಅಂದ್ರೆ ನಿನ್ಗೆ ಓಡೋಕೆ ಶಕ್ತಿ ಆದ್ರೂ ಎಲ್ಲಿಂದ ಬರುತ್ತೆ? ಈ ಲೈಫಲ್ಲಿ ತುಂಬಾ ಸತಿ ಲೇಟ್ ಆಗೋಗುತ್ತೆ ರಿಯಾಲಿಟಿನ ರಿಯಲೈಸ್ ಆಗೋಕೆ. ಅಷ್ಟೊತ್ತಿಗೆ ನಮ್ ಲೈಫಲ್ಲಿ ತುಂಬಾ ಲಾಸ್ ಆಗೋಗಿರುತ್ತೆ. ನಿನ್ನ ಎಕ್ಸಾಮ್ ನ ರಿಸಲ್ಟ್ ಹೇಗಾದ್ರೂ ಇರ್ಲಿ, ನಿನ್ನ ಫ್ಯಾಮಿಲಿ ನಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದುಡ್ಡಲ್ಲಿ, ಕೆಲ್ಸ ಎಲ್ಲಿ ತುಂಬಾ ಇಂಪಾರ್ಟೆಂಟ್. ನಿನ್ನ ಲೈಫ್ ನ ಅಚೀವ್ಮೆಂಟ್ ಅಲ್ಲಿ ಈ ಪ್ರಶ್ನೆಗಳೇ ನೀನ್ ಮುಂದೆ ಬರೋದು. ಈ ಜೀವನ ತುಂಬಾ ಜನರನ್ನ ಮೂರ್ಖರನ್ನಾಗಿ ಮಾಡುತ್ತೆ, ಸೋಂಬೇರಿಗಳನ್ನಾಗಿ ಮಾಡುತ್ತೆ. ಆ ಚಕ್ರದೊಳಗೆ ನೀನ್ ಸಿಕ್ಕಾಕೊಳ್ಬೇಡ. ಸತ್ಯ ಅರ್ಥ ಮಾಡ್ಕೋ, ಈ ಜೀವನ ನಿನ್ ಕೈಯಲ್ಲೇ ಇದೆ. ನಿನ್ಗೆ ಇಲ್ಲಿವರೆಗೂ ಒಂದು ಗುರಿ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ತಪ್ಪು ನಿಂದೆ. ಇದು ಸರಿಯಾದ ಟೈಮ್ ನಿನ್ ಬಗ್ಗೆ ನೀನ್ ಯೋಚಿಸೋಕೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋಕೆ. ಸರಿಯಾಗಿ ಗಮನ ಕೊಟ್ಟು ನೋಡು, ಏನ್ ತಪ್ಪಾಗ್ತಿದೆ ಎಲ್ ತಪ್ಪಾಗ್ತಿದೆ ಅಂತ. ನೀನ್ ಹೋಗ್ತಿರೋ ದಾರಿ ನಿಜಕ್ಕೂ ಸರಿಯಾಗಿದ್ಯಾ? ನಿನ್ನನ್ನ ನೀನ್ ಪ್ರಶ್ನೆ ಮಾಡ್ಕೋ. ನೀನ್ ಹೋಗ್ತಿರೋ ದಾರಿಯಲ್ಲಿ ಹೋದ್ರೆ ಅಟ್ಲೀಸ್ಟ್ ನಿನ್ನ ಗುರಿಯನ್ನ ಮುಟ್ತೀಯಾ? ನಿನ್ ಗುರಿ ಬೇರೆ, ನೀನ್ ಟ್ರೈ ಮಾಡ್ತಿರೋದೇ ಇನ್ನೇನೋ ಆಗಿದ್ಯಾ? ನಿನ್ನ ಗುರಿ ಕನಸಿಗೆ ಪ್ರತಿದಿನ ಎಷ್ಟು ಟೈಮ್ ಕೊಡ್ತಿದ್ಯಾ? ನಿನ್ನನ್ನ ನೀನ್ ಪ್ರಶ್ನೆ ಮಾಡ್ಕೋ. ನೀನ್ ನಿನ್ನೆವರೆಗೂ ಒಬ್ಬ ಆವರೇಜ್ ಸ್ಟೂಡೆಂಟ್, ಬಿಲೋ ಆವರೇಜ್ ಸ್ಟೂಡೆಂಟ್ ಆಗಿದ್ದೆ ಅಂದ ಮಾತ್ರಕ್ಕೆ ನಾಳೆನೂ ಹಾಗೆ ಇರಬೇಕು ಅಂತ ಇಲ್ಲ. ನಾಳೆ ನೀನು ಟಾಪರ್ ಆಗಬಹುದು. ಇವತ್ತನ್ನ ನೀನು ಸರಿಯಾಗಿ ಬಳಸ್ಕೊಂಡ್ರೆ ನಿನ್ನೆ ಮುಗ್ದೋಗಿದೆ. ನಾಳೆ ನೀನ್ ಚೆನ್ನಾಗಿರ್ಬೇಕಂದ್ರೆ ಇವತ್ತು, ಈ ದಿನ, ಈ ಕ್ಷಣ ನಿಂದಾಗ್ಲೇಬೇಕು. ನಿನ್ನ ನಾಳೆಗೋಸ್ಕರ ಆದ್ರೂ ಇವತ್ತು ಓದ್ಲೇಬೇಕು.